ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶ್ಯಾಮ, ನಾನು ಹೋಗಿ ಇಂಜೆಕ್ಷನ್ ತಗೊಂಡ್ಬರ್ತೀನಿ. ನಿನ್ ತಾತನ ಹತ್ರನೇ ಇರಿ. ಇಲ್ಲೇ ಇರ್ತೀನ್ರಿ. ಡಾಕ್ಟ್ರೇ, ನಮ್ಮ ತಂದೆ ಕಂಡೀಷನ್ ಹೇಗಿದೆ? ಅವರಿಗೆ ಯಾವಾಗ ಪ್ರಜ್ಞೆ ಬರುತ್ತೆ? ಅವ್ರ ಪ್ರಾಣಕ್ಕೆ ಯಾವ ಅಪಾಯನೂ ಇಲ್ಲ ಅಲ್ವಾ? ನಡೆದಿರೋ ಆಕ್ಸಿಡೆಂಟ್ ಅಲ್ಲಿ ಅವ್ರ ತಲೆಗೆ ಮೇಜರ್ ಇಂಜುರಿನೇ ಆಗಿದ್ಯಮ್ಮ. ಅವರು ಕೋಮಾಗ್ ಹೋಗಿದ್ದಾರೆ. ಒಂದ್ ರೀತಿಲಿ ಹೇಳಬೇಕು ಅಂದ್ರೆ ಅವ್ರದ್ದು ತುಂಬಾ ಕ್ರಿಟಿಕಲ್ ಕಂಡೀಷನ್. ಅದೃಷ್ಟ ಇಲ್ಲದೆ ಇದ್ರೆ ಇಂಥ ಕಂಡೀಷನ್ ಅಲ್ಲಿರೋರು ರಿಕವರಿ ಆಗಲ್ಲ. ಹಾಗೆ ಹೇಳ್ಬೇಡಿ ಡಾಕ್ಟ್ರೆ. ಏನಾದ್ರೂ ಮಾಡಿ ನಮ್ಮ ತಂದೆನ ಬದುಕಿಸಿ, ನಿಮಗ್ ಕೈ ಮುಗಿತೀನಿ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಮೇಡಮ್, ಆದ್ರೆ ಪ್ರಯೋಜನ ಇಲ್ಲ. ಹಾ, ಡೆಲ್ಲಿಯಿಂದ ಸ್ಪೆಷಲಿಸ್ಟ್ ಡಾಕ್ಟರ್ KLN ಶರ್ಮಾ ಅವರು ಒಂದು ಸರ್ಜರಿಗೋಸ್ಕರ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾ ಇದ್ದಾರೆ. ಆ ಸರ್ಜರಿ ಆದ್ಮೇಲೆ ನಿಮ್ಮ ತಂದೆಯವ್ರ ರಿಪೋರ್ಟ್ನ ಆ ಡಾಕ್ಟರ್ಗೆ ತೋರಿಸ್ತೀನಿ. ಅವ್ರೇನು ಹೇಳ್ತಾರೋ ನೋಡೋಣ. ಆ ದೇವ್ರ ಮೇಲೆ ಭಾರ ಹಾಕಿ ಅವ್ರು ಹೇಳೋದನ್ನ ಮಾಡೋದು ಬಿಟ್ರೆ ನಾವು ಮಾಡೋದು ಏನೂ ಇಲ್ಲ ಮೇಡಮ್. ಯಾಕಪ್ಪ ನಮ್ಮ ಅಪ್ಪನ್ಗೆ ಇಂಥ ಪರಿಸ್ಥಿತಿ ತಂದ್ಬಿಟ್ಟೆ? ಏನ್ ಕೃಷ್ಣ ಇದು? ತಾತಂಗೆ ಇಂಥ ಅಪಾಯ ಆಗೋ ಹಾಗೆ ಮಾಡ್ಬಿಟ್ಟಿಯಲ್ಲ. ನಮ್ಮಪ್ಪ ಎಂಥ ದೈವ ಭಕ್ತರು, ನಿನಗೂ ಗೊತ್ತಲ್ವಾ? ಎಷ್ಟು ಪೂಜೆ ಮಾಡಿ ಎಷ್ಟು ಪುಣ್ಯ ಪಡ್ಕೊಂಡಿದ್ದಾರೆ ಅಂತ ನಿಂಗೂ ಗೊತ್ತಲ್ವಾ? ಇಂಥ ಮನುಷ್ಯನ್ಗೆ ಇಂಥ ಕಷ್ಟನ? ಕಾಪಾಡ್ಬೇಕು ಕೃಷ್ಣ, ಈ ಕಷ್ಟನ ನೀನೇ ಕಳಿಬೇಕು. ಪಿತೃ ದೇವೋ ಭವ ಅಂತಾರೆ. ನಮ್ ತಂದೆ ನನಗೆ ದೇವರ ಸಮಾನ. ದೇವ್ರಂತ ಮನುಷ್ಯ ಹೀಗೆ ಮಂಚದ ಮೇಲೆ ಪ್ರಜ್ಞೆ ಇಲ್ದೆ ಇರೋದನ್ನ ನೋಡ್ತಿದ್ರೆ ಕರಳು ಹೇಳ್ತಾ ಇದೆ ಸ್ವಾಮಿ. ಹೇಳ್ಬೇಕು, ನಮ್ಮಪ್ಪ ಮಂಚದಿಂದ ಹೇಳ್ಬೇಕು, ನಗ್ನಗ್ತಾ ಮನೆಗ್ ಬರ್ಬೇಕು. ಬೇಗ ತಾತ ಹುಷಾರಾಗ್ಲಿ ಅಂತ ಆಶೀರ್ವಾದ ಮಾಡು ಕೃಷ್ಣ. ಬೇಗ ಗುಣ ಆಗೋ ಹಾಗೆ ನೀನೇ ನೋಡ್ಕೋ. ಮೇಡಮ್, ಇಂಜೆಕ್ಷನ್ ತಗೊಂಡ್ ಬಂದ್ರಾ? ಇಲ್ಲ, ತಗೊಂಡ್ ಬರಕ್ ಹೋಗಿದ್ದಾರೆ ಸಿಸ್ಟರ್. ಸಿಸ್ಟರ್ ತಗೊಳ್ಳಿ. ಸುಮ್ನಿರು ವಸಂತ, ಅಳ್ಬೇಡ. ಸಿಟಿಯಲ್ಲಿರೋ ಬೆಸ್ಟ್ ಡಾಕ್ಟರ್ಸ್ನೆಲ್ಲ ಕನ್ಸಲ್ಟ್ ಮಾಡ್ತೀನಿ. ಬೇಕಾದ್ರೆ ಫಾರಿನಿಂದ ಡಾಕ್ಟರ್ಸ್ನ ಕರೆಸಿ ಟ್ರೀಟ್ಮೆಂಟ್ ಮಾಡಿಸಿ ಮಾವನವ್ರನ್ನ ಕೋಮಾಯಿಂದ ಹೊರಗಡೆ ಬರೋ ಹಾಗೆ ಮಾಡಿಸ್ತೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ ವಸಂತ, ನೀನ್ ಹೀಗೆಲ್ಲ ಅಳ್ಬೇಡ. ಸುಮ್ನಿರಿ ಅತ್ತೆ, ಅಳಬೇಡಿ. ತಾತ ಕ್ಷೇಮವಾಗಿ ಮನೆಗೆ ಬಂದೇ ಬರ್ತಾರೆ. ಡೆಲ್ಲಿಯಿಂದ ಯಾರೋ ಸ್ಪೆಷಲಿಸ್ಟ್ ಬರ್ತಾರೆ ಅಂದ್ರಲ್ಲ, ಅವ್ರ ಟ್ರೀಟ್ಮೆಂಟಿಂದ ತಾತ ಖಂಡಿತ ಹುಷಾರಾಗಿ ಮನೆಗೆ ಬರ್ತಾರೆ. ನೀವು ಧೈರ್ಯವಾಗಿರಿ ಅತ್ತೆ. ಸರಿ ಡಾಕ್ಟರ್, ಆಯ್ತು. ಡೆಲ್ಲಿಯಿಂದ ಸ್ಪೆಷಲಿಸ್ಟ್ ಬಂದಿದ್ದಾರೆ. ಅವ್ರೀಗ ಈ ಪೇಷಂಟ್ನ ನೋಡೋದಕ್ಕೆ ಬರ್ತಿದಾರಂತೆ.
ಏನು ಅಂದ್ರೆ ಸ್ಪೆಷಲಿಸ್ಟ್ ಡಾಕ್ಟರ್ ಬರ್ತಾರೆ ಅಂತ ಅತ್ತೆಗೆ ಹೇಳ್ಬಿಡಿ. ಸರಿ ಶ್ಯಾಮ. ಮಮ್ಮಿ, ಡೆಲ್ಲಿಯಿಂದ ಸ್ಪೆಷಲಿಸ್ಟ್ ಡಾಕ್ಟರ್ ಬಂದ್ರಂತೆ. ಅವರೀಗ ತಾತನ್ ನೋಡಕ್ ಬರ್ತಿದಾರಂತೆ. ಹೌದಾ? ಹೌದು ಮಮ್ಮಿ, ಈಗಷ್ಟೇ ಸಿಸ್ಟರ್ ಹೇಳಿದ್ರು. ಸ್ವಾಮಿ, ವೈದ್ಯೋ ನಾರಾಯಣೋ ಹರಿ ಅಂತಾರೆ. ನೀನೇ ಆ ಡಾಕ್ಟರ್ ರೂಪದಲ್ಲಿ ನಮ್ಮಪ್ಪನ ಬದುಕ್ಸೋಕ್ ಬರ್ತಿದ್ಯಾ ಅನ್ಕೋತೀನಿ ಸ್ವಾಮಿ. Nothing is in our hands. ನಮ್ಮ ತಂದೆ ಪರಿಸ್ಥಿತಿ ಹೇಗಿದೆ? ಇವ್ರಿಗೆ ಪ್ರಜ್ಞೆ ಬರುತ್ತಲ್ವಾ? ಎದ್ದು ಓಡಾಡ್ತಾರಲ್ವಾ? ಸಾರಿ ನಮ್ಮ, ಆ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ನಡೆದಿರೋ ಆಕ್ಸಿಡೆಂಟಲ್ಲಿ ಅವ್ರ ಬ್ರೈನ್ಗೆ ಮೇಜರ್ ಡ್ಯಾಮೇಜ್ ಆಗಿದೆ. ತುಂಬ ಕಡೆ ಬ್ಲಡ್ ಕ್ಲಾಟ್ ಆಗಿದೆ. ಆಪರೇಷನ್ ಮಾಡಿ ಕೂಡ ಆ ಕ್ಲಾಟ್ಸ್ ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ. ಅಲ್ಲ ಡಾಕ್ಟರ್, ಫಾರಿನ್ ಕರ್ಕೊಂಡು ಹೋದ್ರೆ ಏನಾದ್ರೂ ಉಪಯೋಗ ಆಗ್ಬೋದಾ? ಫಾರಿನ್ ಕರ್ಕೊಂಡು ಹೋದ್ರೂ ಕೂಡ ಯಾವ ಡಾಕ್ಟ್ರು ಏನೂ ಮಾಡೋಕ್ಕಾಗದ ಪರಿಸ್ಥಿತಿಯಲ್ಲಿ ಇದ್ದಾರೆ ಸರ್. ಅವರು ಕೋಮಾದಿಂದ ಹೊರಗಡೆ ಬರೋದು ಅನ್ನೋದು ಹೈಲಿ ಇಂಪಾಸಿಬಲ್. ಯಾವ ದೇವರಾದ್ರೂ ಕರುಣೆ ತೋರಿಸಿ ಏನಾದ್ರೂ ಮಿರಾಕಲ್ ನಡೆದ್ರೆ ಮಾತ್ರ ಅವ್ರ ಬಾಡಿಲಿ ಚಲನೆ ಬರುತ್ತೆ. ಶ್ಯಾಮ, ಫೋನ್ ಕಟ್ ಮಾಡು. ಬಾಲಕೃಷ್ಣ ಜೈ. ಇನ್ನೊಂದ್ಸಲ ಅವ್ರ ಫೋನ್ಗೆ ಕಾಲ್ ಮಾಡಿ. ಯಾಕೆ ಸರ್? ಪ್ಲೀಸ್ ಹೇಳ್ದಾಗ ಮಾಡಿ ಸರ್. ಹಾಡ್ ಕೇಳ್ತಿದ್ದ ಹಾಗೆ ಅವರಲ್ಲಿ ಚಲನೆ ಕಾಣ್ತಾ ಇದೆ. BP ಪಲ್ಸ್ ಕೂಡ ನಾರ್ಮಲ್ ತೋರಿಸ್ತಾ ಇದೆ. ಎಸ್, ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕೋ ಈಗ ಅರ್ಥ ಆಗಿದೆ. ಸರ್, ಅವರು ಮ್ಯೂಸಿಷಿಯನಾ? ಇಲ್ವಲ್ಲ ಡಾಕ್ಟರ್. ಅವರು ಮ್ಯೂಸಿಷಿಯನ್ ಅಲ್ಲದೆ ಇದ್ರು ಅವರಿಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ಡಾಕ್ಟರ್. ಓಹೋ. ಕಾರಲ್ಲಿ ಜರ್ನಿ ಮಾಡುವಾಗೆಲ್ಲ
ಅವ್ರು ಯಾವ್ದಾದ್ರೂ ಮ್ಯೂಸಿಕ್ ಕೇಳ್ತಾನೆ ಇರ್ತಾರೆ. ಮೋಸ್ಟ್ಲಿ ಆಕ್ಸಿಡೆಂಟ್ ಆದಾಗ್ಲೂ ಕೂಡ ಅವ್ರು ಮ್ಯೂಸಿಕ್ ಕೇಳ್ತಿದ್ರು ಅನ್ಸುತ್ತೆ. ಈಗ ಕೇಳಿಸ್ತಿದ್ಯಪ್ಪ? ಹಾ, ಕೇಳ್ತಾ ಇದೆಯಮ್ಮ. FM ಅಲ್ಲಿ ಕೃಷ್ಣ ತುಳಸಿ ಮತ್ತೆ ರೂಪರಾಣಿ ಹಾಡಿರೋ ಜುಗಲ್ಬಂದಿ ಹಾಡು ಬರ್ತಿತ್ತು, ಅದನ್ನೇ ಕೇಳ್ತಿದ್ದೆ. ಹೌದು ಡಾಕ್ಟರ್. ಆಕ್ಸಿಡೆಂಟ್ ಆಗೋಕ್ಕೂ ಮುಂಚೆ ಅಪ್ಪ ನನ್ನ ಜೊತೆ ಫೋನಲ್ಲಿ ಮಾತಾಡ್ತಿದ್ರು. FM ಅಲ್ಲಿ ಹಾಡ್ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರು. ಎಸ್, ಮ್ಯೂಸಿಕ್ ಕೇಳ್ತಿದ್ದಾಗ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ಕೋಮಾಗ್ ಹೋಗಿದ್ದಾರೆ. ಈಗ ಮ್ಯೂಸಿಕ್ ಕೇಳ್ತಿದ್ದಾಗೆ ಅವರು ರಿಯಾಕ್ಟ್ ಮಾಡಿದ್ರು. ಸೊ ಅವರನ್ನ ಕೋಮಾದಿಂದ ಹೊರಗಡೆ ಕರ್ಕೊಂಡು ಬರೋ ಶಕ್ತಿ ಮ್ಯೂಸಿಕ್ಕಿಗಿದೆ ಅಂತ ನನಗನ್ಸುತ್ತೆ. ಮ್ಯೂಸಿಕ್ ಥೆರಪಿ ಮಾಡಿದ್ರೆ ಅವರಿಗೆ ಪ್ರಜ್ಞೆ ಬರೋ ಅವಕಾಶ ಇದೆ. ಬಟ್ ಐ ಆಮ್ ನಾಟ್ ಶೂರ್. ಮ್ಯೂಸಿಕ್ ಥೆರಪಿಯಿಂದ ಅವರು ಕೋಮಾದಿಂದ ಗ್ಯಾರಂಟಿ ಹೊರಗಡೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಚಾನ್ಸಸ್ ಇದೆ. ಓಕೆ ಡಾಕ್ಟರ್, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಒಳ್ಳೆ ಮ್ಯೂಸಿಷಿಯನ್ನ ಕರೆಸಿ ಅವ್ರಿಗೆ ಮ್ಯೂಸಿಕ್ ಥೆರಪಿ ಕೊಡ್ಸೋಣ. ಯಾರೋ ಮ್ಯೂಸಿಷಿಯನ್ ಯಾಕ್ರಿ? ನಮ್ ರೂಪರಾಣಿ ಇದ್ದಾಳಲ್ಲ. ರೂಪರಾಣಿ ಹತ್ರನೇ ಅಪ್ಪನ್ಗೆ ಮ್ಯೂಸಿಕ್ ಥೆರಪಿ ಕೊಡ್ಸೋಣ. ಡಾಕ್ಟ್ರೇ, ನಮಗ್ ಗೊತ್ತಿರೋ ಒಬ್ಬ ಒಳ್ಳೆ ಸಿಂಗರ್ ಹುಡುಗಿ ಇದ್ದಾಳೆ. ಈಗಲೇ ನಾವು ಅವಳನ್ನ ಕರೆಸ್ತೀವಿ. ಮ್ಯೂಸಿಕ್ ಥೆರಪಿ ಇಲ್ಲಿ ಬೇಡಮ್ಮ. ಡಿಸ್ಟರ್ಬೆನ್ಸ್ ಇರೋ ಅಂತ ಇಂಥ ಕಡೆ ಮ್ಯೂಸಿಕ್ ಥೆರಪಿ ಮಾಡ್ತಿದ್ರೂ ಕೂಡ ಅಂಥ ಉಪಯೋಗ ಇರಲ್ಲ. ಇವ್ರನ್ನ ನಿಮ್ಮ ಮನೆ ಕರ್ಕೊಂಡು ಹೋಗಿ ಮನೇಲೇನೆ ಪ್ರಶಾಂತವಾದ ವಾತಾವರಣದಲ್ಲಿ ಮ್ಯೂಸಿಕ್ ಥೆರಪಿ ಮಾಡಿಸಿ, ಉಪಯೋಗ ಆಗುತ್ತೆ. ಸರಿ ಡಾಕ್ಟರ್, ನಮ್ಮ ಮನೇಲಿ ಮ್ಯೂಸಿಕ್ ಥೆರಪಿಗೆ ಏರ್ಪಾಡು ಮಾಡ್ತೀನಿ. ನಮ್ಮ ತಂದೆನ ಬದುಕಿಸ್ಕೋತೀನಿ. ಸರಿ ಆಯ್ತಮ್ಮ. ತಾತನ ನಾನು ಹೇಗಾದ್ರೂ ಮಾಡಿ ಉಳಿಸ್ಕೋತೀನಿ. ಅನ್ಕೊಂಡ ಹಾಗೆ ಆ ಮುದ್ಕಂಗೆ ಆಕ್ಸಿಡೆಂಟ್ ಆಯ್ತು. ಇನ್ ಬದುಕಿ ಅವನು ಬಾಯಿ ಬಿಡೋದು ಸಾಧ್ಯನೇ ಇಲ್ಲ. ಏನ್ ಐಶ್ವರ್ಯ, ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ನನ್ ಮದ್ವೆ ಬಗ್ಗೆ ಯೋಚಿಸ್ತಿದ್ದೆ. ಮದ್ವೆನಾ? ಮದ್ವೆ ಬಗ್ಗೆ ಏನ್ ಯೋಚನೆ? ಏನೇನೋ ಕೇಳ್ತೀಯಲ್ಲ. ತಾತಂಗ್ ಅಷ್ಟು ದೊಡ್ಡ ಆಕ್ಸಿಡೆಂಟ್ ಆಗಿದೆ ಅಂದಾಗ ಅದ್ರ ಬಗ್ಗೆ ಯೋಚಿಸ್ದೇನೆ ಇನ್ಯಾದ್ರ ಬಗ್ಗೆ ಯೋಚಿಸ್ತೀನಿ? ಹಾಸ್ಪಿಟಲ್ಗೆ ಹೋಗಿ ಅವ್ರು ನೋಡ್ಕೊಂಡ್ ಬರೋಣ ಅಂದ್ರೆ ಹಾಸ್ಪಿಟಲ್ಗೆ ಜಾಸ್ತಿ ಜನನ ಬಿಡಲ್ಲ. ಅದಕ್ಕೆ ಅತ್ತೆ ಬರ್ಬೇಡ ಅಂದ್ರು. ತಾತನ್ನ ನೋಡೋವರೆಗೂ ನನಗ್ ಟೆನ್ಷನ್ನೇ ಹೋಗಲ್ಲ. ನೀನ್ ಟೆನ್ಷನ್ ಮಾಡ್ಕೋಬೇಡ, ನಾನು ಹೋಗಿ ಅವ್ರನ್ನ ನೋಡ್ಕೊಂಡು ಬಂದಲ್ವಾ. ಹೇಗಿದ್ದಾರೆ ತಾತ? ಕಂಡೀಷನ್ ಕ್ರಿಟಿಕಲ್ ಆಗೇ ಇದೆ. ವಿಷಯ ಏನಂದ್ರೆ ಆ ದೇವ್ರ ದಯೆಯಿಂದ ಅವ್ರು ಸರಿ ಆಗ್ತಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಯಾವ ದೇವರ ದಯೆಯಿಂದಾನೂ ಅವರು ಸರಿ ಹೋಗಲ್ಲ. ಹಾ ಐಶ್ವರ್ಯ, ನಾವು ಅರ್ಜೆಂಟಾಗಿ ಕೋಲ್ಕತ್ತಾ ಹೋಗ್ಬೇಕು. ಕೋಲ್ಕತ್ತಾನಾ? ಯಾಕೆ? ನಮ್ಮ ಕಂಪ್ನಿ ಡಿಸ್ಟ್ರಿಬ್ಯೂಟರ್ಸ್ ಜೊತೆ ಮೀಟಿಂಗ್ ಇದೆ, ಅದಕ್ಕೆ ಹೋಗ್ಬೇಕು. ಆ ಮೀಟಿಂಗ್ಗೆ ಮೊನ್ನೆ ಅಖಿಲ್ ತಾನೇ ಹೋಗಿದ್ದು, ಮತ್ತೆ ಅವನಿಗೆ ಹೋಗಕ್ ಹೇಳು. ಅಖಿಲ್ನ? ಆಗೋದಿಲ್ಲ, ಅವನಿನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ. ಅವನನ್ನು ಕಳ್ಸೋದು ಸರಿಯಲ್ಲ, ಅದಕ್ಕೆ ನಾವೇ ಹೋಗೋಣ ಅಂದಿದ್ದು. ಏನ್ ನೀನೊಬ್ನೇ ಹೋಗಿ ಬರ್ಬೋದಲ್ಲ? ಈ ನಡುವೆ ನೀನ್ ಕೂಡ ಬಂದು ಫ್ಯಾಕ್ಟ್ರಿ ಕೆಲಸ ನೋಡ್ಕೋತಿದ್ಯಲ್ವಾ, ಅದಕ್ಕೆ ನಿನ್ನ ಕೂಡ ಕರ್ಕೊಂಡು ಹೋಗು ಅಂತ ಡ್ಯಾಡಿ ಹೇಳಿದ್ರು. ಬೇಗ ರೆಡಿ ಆಗು.
ನನ್ನ ಕೋಲ್ಕತಾ ಮೀಟಿಂಗ್ಗೆ ಕಳ್ಸೋದ್ರ ಹಿಂದೆ ಏನಾದ್ರೂ ಪ್ಲಾನ್ ಇರ್ಬೋದಾ? ಏನು ಕಲ್ಕತ್ತಾ ಮೀಟಿಂಗಿಗೆ ಹೋಗ್ಬೇಕಾ? ಹೌದು, ಹೋಗ್ಬೇಕಂತೆ ಅರುಣ್ ಹೇಳ್ದ. ನಿಜ ಹೇಳ್ಬೇಕು ಅಂದ್ರೆ ನನಗೆ ಹೋಗಕ್ಕಿಷ್ಟ ಇಲ್ಲ. ಇಷ್ಟ ಇಲ್ವಾ? ಯಾಕಿಷ್ಟ ಇಲ್ಲ? ಯಾಕಂದ್ರೆ ಅಲ್ಲಿ ಹೋದ್ರೆ ಬನ್ವರ್ ಸಿಂಗ್ ಮ್ಯಾಟರ್ ಹೊರಗಡೆ ಬರೋ ಚಾನ್ಸ್ ಇದೆ. ಆ ವಿಷಯ ಗೌರಮ್ಮಂಗೆ ಗೊತ್ತಾಗಬಾರ್ದು. ಹೇಳು ಐಶ್ವರ್ಯ, ಕಲ್ಕತ್ತಾ ಹೋಗೋಕೆ ಯಾಕೆ ಇಷ್ಟ ಇಲ್ಲ ನಿನ್ಗೆ? ಯಾಕಂದ್ರೆ ಯಾಕೋ ಗೊತ್ತಿಲ್ಲ, ಆದ್ರೆ ಹೋಗಕ್ ಮಾತ್ರ ಇಷ್ಟ ಇಲ್ಲ. ಹೌದು, ಯಾವತ್ತೂ ಇಲ್ದೇ ಇರೋದು ಇವಾಗ ಯಾಕೆ ಕಳಿಸ್ತಾರೆ ನಿನ್ನ ಅಂತ ಮೀಟಿಂಗ್ಗಳಿಗೆ? ಆ ಮೀಟಿಂಗ್ಗೆ ಅಖಿಲ್ ಹೋಗ್ಬೇಕಿತ್ತು. ಅವನು ಇನ್ನೂ ರಿಕವರಿ ಆಗಿಲ್ಲ ಅಂತ ನನ್ನ ಕಳಿಸ್ತಿದ್ದಾರೆ. ಅಷ್ಟೇ ಅಂತ್ಯಾ ಅಥವಾ ಇನ್ನೇನಾದ್ರೂ ಕಾರಣ ಇರಬಹುದಾ? ಇನ್ನೇನ್ ಕಾರಣ ಇರುತ್ತೆ? ಏನೂ ಇಲ್ಲ. ಹೌದು, ಹಾಸ್ಪಿಟಲ್ನಲ್ಲಿ ಆ ಮುದುಕನ್ ಕಂಡೀಷನ್ ಹೇಗಿದೆಯಂತೆ? ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅಂತ ಅರುಣ್ ಹೇಳ್ದ. ನಾವೇ ಆಕ್ಸಿಡೆಂಟ್ ಮಾಡಿಸಿದ್ದು ಅಂತ ಯಾರಿಗೂ ಅನುಮಾನ ಬರಲ್ಲ ಅಲ್ವಾ? ಹೇಗ್ ಬರುತ್ತೆ? ಯಾವ್ದೋ ಗೊತ್ತಿಲ್ದಿರೋ ಗಾಡಿ ಗುದ್ದು ಹೋಗಿರೋ ಹಾಗೆ ಆಕ್ಸಿಡೆಂಟ್ ಮಾಡಿಸಿದೀವಿ ನಾವು. ಸೊ ನಮ್ಮೇಲೆ ಯಾರಿಗೂ ಅನುಮಾನ ಬರಲ್ಲ. ಪೊಲೀಸ್ ಕೂಡ ಇದು ಪ್ಲಾನ್ ಮಾಡಿರೋ ಆಕ್ಸಿಡೆಂಟ್ ಅಂತ ಖಂಡಿತ ಅನ್ಕೊಳಲ್ಲ. ಅಂದ್ರೆ ಈ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಎನ್ಕ್ವೈರಿ ಏನೂ ಆಗಲ್ಲ ಅಂತ್ಯಾ? ಏನ್ ಎನ್ಕ್ವೈರಿ ಆಗಲ್ಲ, ಅಂಥದ್ದೇನೂ ಆಗಲ್ಲ. ಹೆಚ್ಚು ಅಂದ್ರೆ ಯಾವುದೋ ವೆಹಿಕಲ್ ಡಿಕ್ಕಿ ಹೊಡೆದು ಹೋಯ್ತು ಅಂತ ಬರೀತಾರೆ, ಕೇಸ್ ಕ್ಲೋಸ್ ಮಾಡ್ತಾರೆ. ನೋಡ್ತಾ ಇರು. ಇದೇನು ಇನ್ಸ್ಪೆಕ್ಟರ್ ಬಂದ್ರು? ಪೊಲೀಸ್ ಎನ್ಕ್ವೈರಿ ಇರಲ್ಲ ಅಂದೆ? ಒಂದ್ ವೇಳೆ ನಮ್ಮ ಹತ್ರ ಬಂದು ಪ್ರಶ್ನೆಗಳನ್ನ ಕೇಳ್ತಾರ ಹೇಗೆ? ಪೊಲೀಸ್ ಅಂದ್ರೆ ನನಗೆ ತುಂಬಾ ತುಂಬಾ ಭಯ. ಆ ಭಯದಲ್ಲಿ ನಿಜ ಹೇಳ್ಬಿಟ್ರೆ ನಾನು ಇಬ್ಬರನ್ನು ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾರೆ. ನೀನು ಮಾತಾಡ್ಬೇಡ, ಅವ್ರ ಹತ್ರ ನಾನ್ ಮಾತಾಡ್ತೀನಿ. ನೀನ್ ಸೈಲೆಂಟ್ ಆಗಿರು. ಎಕ್ಸ್ಕ್ಯೂಸ್ ಮಿ ಮೇಡಮ್. ಎಸ್, ಏನ್ ಇನ್ಸ್ಪೆಕ್ಟರ್, ಏನ್ ವಿಷಯ? ವರ್ಮಾ ಅವರಿದ್ದಾರ? ಮಾವ ಇಲ್ಲಿಲ್ಲ. ಇಲ್ವಾ? ಅವ್ರ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕಾಗಿತ್ತು. ಅರ್ಜೆಂಟಾಗಿ ಮಾತಾಡ್ಬೇಕಾ? ಯಾವ್ದ್ರ ಬಗ್ಗೆ? ನಿಮ್ ಮನೆ ಹಿರಿಯರಿಗಾದಂತ ಆಕ್ಸಿಡೆಂಟ್ ಬಗ್ಗೆ. ಆಕ್ಸಿಡೆಂಟ್ ಬಗ್ಗೆನಾ? ಏನ್ ಮೇಡಮ್, ಆಕ್ಸಿಡೆಂಟ್ ಅಂತಿದ್ದಾಗ ಅವ್ರು ಯಾಕೆ ಅಷ್ಟೊಂದು ಗಾಬರಿ ಆಗ್ತಿದ್ದಾರೆ? ಅದು ಅವರು ಆಕ್ಸಿಡೆಂಟ್ ಅನ್ನೋ ಪದ ಆಗ್ಲಿ ಮರ್ಡರ್ ಅನ್ನೋ ಪದ ಆಗ್ಲಿ ಕೇಳಿದ್ರೆ ತುಂಬಾ ಭಯ ಪಡ್ಕೋತಾರೆ. ಗೌರಮ್ಮ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಎಸ್ಸೆ ಅವ್ರ ಹತ್ರ ನಾನ್ ಮಾತಾಡ್ತೀನಿ. ನೀನೇನ್ ಭಯ ಪಡ್ಕೋಬೇಡ. ಇಷ್ಟಕ್ಕೂ ವರ್ಮಾ ಅವ್ರು ಎಲ್ಲೋಗಿದ್ದಾರೆ? ಅವರು ಹಾಸ್ಪಿಟಲಲ್ಲೇ ಇದ್ದಾರೆ ಸರ್. ಹೌದಾ? ಹಾಗಾದ್ರೆ ನಾನು ಅಲ್ಲಿಗೆ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ಬರ್ತೀನಿ. ಪೊಲೀಸ್ ನೋಡಿದ ತಕ್ಷಣ ಹಾಗ್ ಭಯ ಪಡ್ತೀಯಲ್ಲ. ನೀನ್ ಹಾಗ್ ಭಯ ಪಟ್ರೆ ನಾವೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ನೀನು ಗೊತ್ತಾ? ತಪ್ಪು ಮಾಡಿದ್ಮೇಲೆ ಸ್ವಲ್ಪ ಧೈರ್ಯವಾಗಿರ್ಬೇಕು. ನನಗ್ ಧೈರ್ಯ ಹೇಳ್ತಿದ್ಯಾ, ಆದ್ರೆ ನಿನಗೆ ಬೆವರಿಳಿತಿದೆ. ಅಂದ್ರೆ ಪೊಲೀಸರನ್ನ ನೋಡಿ ನಿನ್ಗೂ ಭಯ ಆಯ್ತಲ್ವಾ? ಭಯನಾ? ನನಗ? ಛೆಛೆ, ನಾನೇನ್ ಭಯ ಪಡ್ತಿಲ್ಲ. ನಾನಿಲ್ಲೇ ಇದ್ರೆ ಪೊಲೀಸ್ ಬಂದಾಗೆಲ್ಲ ಹೀಗೆ ಭಯ ಪಡ್ತಾನೆ ಇರ್ಬೇಕಾಗುತ್ತೆ. ಅರುಣ್ ಜೊತೆಗೆ ಕೋಲ್ಕತ್ತಾಗ ಹೋಗೋದೇ ಬೆಟರ್. ಓಕೆ ಗೌರಮ್ಮ, ಕೋಲ್ಕತ್ತಾಗ ಹೋಗ್ಬೇಕು. ಫ್ಲೈಟ್ ಟೈಮ್ ಆಗ್ತಿದೆ. ಬರ್ತೀನಿ.
ಇದೇನಿದು ಆಗ್ಲೇ ಕಲ್ಕತ್ತಾ ಹೋಗೋಕೆ ಇಷ್ಟ ಇಲ್ಲ ಅಂದ್ಲು, ಈಗ ಪೊಲೀಸರನ್ನ ನೋಡ್ತಿದ್ದ ಹಾಗೆ ಕಲ್ಕತ್ತಾಗ ಹೋಗ್ಬೇಕು ಅಂತ ಅರ್ಜೆಂಟಲ್ಲಿ ಹೊರಟೋದ್ಲು. ಅಂದ್ರೆ ಐಶ್ವರ್ಯ ಕೂಡ ಹೆದರುತ್ತಿದ್ದಾಳೆ ಅಂತಾಯ್ತು.